ಮನೆಗಳು ತೊಗೊಂಡೋಗೋ ಕೂಲಿ ತೊಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದು. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತೊಗೊಂಡೋಗೋಕ್ಕಲ್ಲ, ಇವ್ರು ಇನ್ನೊಬ್ಬರನ್ನ ಕಳಿಸಿ ತರಿಸ್ಕೊಳ್ತಾರಪ್ಪ. ಖರೀದಿ ಮಾಡಾಗಿದೆ, ಈಗ ಮನೆಗಳಿಗೆ ಕೊಡಬೇಕಲ್ಲ, ಮನೆಗೆ ಎತ್ಕೊಂಡೋಗಿ ಕೊಡೋಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಹಂಚಬೇಕು? ಈಗ ಯಾರ್ಯಾರು ಕೇಳ್ತಾರೋ ಅವರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ಸರ್ ಬೀಗ ಹಾಕಿದ್ದಾರೆ ಅಂತ ನಿಮ್ಮ ಕಚೇರಿಗೆ? ಅದೇ ಇದು MLA ಆಫೀಸ್ ಇದು, ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತಾರೆ. ಅದು MLA ಆಫೀಸು. ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥ ಒಂದು ಆಫೀಸ್. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ಇಲ್ಲ ನಾವು ಬೀಗ ಹೊಡಿತೀವಿ. ಇದು ಇಲ್ಲಿ ದೌರ್ಜನ್ಯ ಭಾಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾ ಇರೋಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವಿನಗರದ ಈ ವಾರ್ಡಿನ ಜನತೆ ಮಾತ್ರ. ಸರ್ ನಿಮ್ಮ ಮುಂದಿನ ನಡೆ ಏನು ಸರ್? ಯಾವ ರೀತಿಯ ಪಟಾಕಿ ಏನಾದರೂ ನೋಡೋಣ. ಇವಾಗ ಅದನ್ನು ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋವಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದ್ದೀವಿ. ಕಳೆದ ವರ್ಷ ನಿಮ್ಗೆ ಯಾವ್ದು ಅಬ್ಜೆಕ್ಷನ್? ಯಾವುದಿಲ್ಲ, ಇವತ್ತವರೆಗಿಲ್ಲ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡಲಿಲ್ಲ ಅಂತ. ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ, ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ದ ನಾವು ಕೋರ್ಟಿಂದ ಮಾಡಿದ್ವಿ. ಪಟಾಕಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಡೇ ಏನು 100 ಜನ ಪೊಲೀಸರು ಬರುವಂಥದ್ದು ಕೇಳಿ. ಪಾಪ ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ಸ್ ನೀವೇ ಕೇಳಿ. ಪಟಾಕಿಯನ್ನು ಪಾಲಿಟಿಕ್ಸ್ ಮಾಡ್ತಿದ್ದಾರೆ, ಪಟಾಕಿಯನ್ನು ಪಾಲಿಟಿಕ್ಸ್ ಆಗ್ತಿದೆ. ಪೊಲೀಸರ ಮೇಲೆ ಒತ್ತಡ ಇದೆಯಾ? 100 ಜನ ಪೊಲೀಸರಲ್ಲಿ ತಮಾಷೆ. ಆಫೀಸ್ ಬೀಗ ಹೊಡಿಬೇಕು, ನಾವು ನೋಡಬೇಕು ಅಂತ ಅಂದರೆ